ರಾಜಧಾನಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಸಾಕು ಸಾಲು ಸಾಲು ಮರಗಳು ಧರೆಗುರುಳುತ್ತಿವೆ. ಸಾಲು ಸಾಲು ಬಲಿ ಪಡೆದು ಅವಾಂತರ ಸೃಷ್ಟಿಸುತ್ತಿವೆ. ವಾಲಿದ ಮರಗಳ ಬೇರು ಕಟ್ಟಡಗಳು ಬಿರುಕು ಬಿಡುವಂತೆ ಮಾಡ್ತಿವೆ. ಈ ಕುರಿತು ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ರಾಜಧಾನಿಯಲ್ಲಿ ಡೇಂಜರ್ ಮರಗಳ ಹಾವಳಿ. ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಬಂತಂದ್ರೆ ಸಾಕು ಗಿಡ ಮರಗಳು ಧರೆಗುರುಳುತ್ತವೆ. ಅದರಲ್ಲೂ ರೆಂಬೆ ಕೊಂಬೆಗಳಂತೂ ಅವುಗಳ ಸಂಖ್ಯೆ ಹೆಚ್ಚುನೇ ಇರುತ್ತೆ, ಬೀಳುವ ಸಂಖ್ಯೆ. ಈ ಹಿನ್ನೆಲೆಯಲ್ಲಿ ವಾಲಿದಂತ ಅಥವಾ ಈ ರೀತಿ ಬೀಳುವ ಪರಿಸ್ಥಿತಿಯಲ್ಲಿರುವಂತಹ ಗಿಡ ಮರಗಳನ್ನ ತೆರವು ಮಾಡ್ತೇವೆ ಅಂತ ಹೇಳಿ ಬಿಬಿಎಂಪಿ ಹೇಳ್ತಾನೆ ಇರುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಶುರುವಾಗಿದ್ದೇ ಆಗಿದ್ದು ಮರಗಳು ಬುಡಮೇಲಾಗ್ತಿವೆ. ಡೇಂಜರ್ ಮರಗಳು ಸಾಲು ಸಾಲು ಬಲಿ ಪಡಿತಿವೆ. ಕೆಲವೆಡೆ ಗಾಳಿ ಮಳೆಗೆ ನೆಲಕ್ಕುರುಳಿದ್ರೆ ಇನ್ನು ಕೆಲವೆಡೆ ಗಾಳಿ ಮಳೆ ಇಲ್ಲದಿದ್ರೂ ಮರ ಬೀಳ್ತಿವೆ. ಇಂದಿನ ನಗರ 2ನೇ ಸ್ಟೇಜಲ್ಲಿ ಈಗ್ಲೋ ಆಗ್ಲೋ ಬೀಳುವ ಸ್ಥಿತಿಯಲ್ಲಿವೆ. ರಸ್ತೆಗೆ ವಾಲಿದ ಮರಗಳ ರೆಂಬೆ ಕೊಂಬೆ ಕಟ್ ಮಾಡಲು ಬಿಬಿಎಂಪಿ ಹಿಂದೇಟು ಹಾಕ್ತಿದೆ. ಈ ಕುರಿತು ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ಅರಣ್ಯ ಇಲಾಖೆ ನೋಡಿದ್ರೆ ಈ ಗಿಡ ಮರಗಳಿಂದವೆ ಇವುಗಳಿಗೆ ಆಯಸ್ಸಿದೆ, ಹಾಗಾಗಿ ಇವುಗಳನ್ನ ತೆರವು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. RTO ಕಾಂಪ್ಲೆಕ್ಸ್ 2 ಮರ ಅಂತ ನಾವೀಗ ನೋಡ್ತಾ ಇದ್ದೀವಿ. ಆದ್ರೆ ಇಂದಿರಾನಗರದಲ್ಲಿ ಸುಮಾರು ಕಡೆ ಇಂಥ ಮರಗಳಿದಾವೆ, 60-70 ವರ್ಷ ಹಳೆ ಮರಗಳು. ಆಮೇಲೆ ಏನಾದ್ರೆ ಮರ ರೋಡಿಗೆ ಬಗ್ಗಿರುತ್ತೆ. ನಾವು ಅದನ್ನ ತೆಗಿಬೇಕು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸುಮಾರು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಮ್ಮ ಮೇರೆಗೆ ಬಂದು ನಾವು ತೆಗಿಯಕ್ಕೆ ಬರ್ತೀವಿ, ಆದ್ರೆ RW ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರೆಲ್ಲ ಅಪೋಸ್ ಮಾಡ್ತಾರೆ. ಪಾಲಿಕೆಯ ಅರಣ್ಯ ವಿಭಾಗ ವಿದೇಶಿ ಪ್ರಭೇದದ ಅಲಂಕಾರಿಕ ಗಿಡಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಿದೆ. ಎಲ್ಲೆಡೆ ಅಂತಹ ಮರಗಳನ್ನೇ ಬೆಳೆಸಿದೆ. ಇವು ಮೆದು ಮರಗಳಾಗಿದ್ದು ಆಳವಾಗಿ ಬೇರು ಬಿಟ್ಟಿರೋದಿಲ್ಲ. ಹೀಗಾಗಿ ಗಾಳಿ ಮಳೆಯ ಹೊಡೆತವನ್ನ ಸಹಿಸಿಕೊಳ್ಳುವಷ್ಟು ಶಕ್ತವಾಗಿಲ್ಲ. ಚರಂಡಿ, ರಸ್ತೆ ನಿರ್ಮಾಣ ಮತ್ತು ಕೇಬಲ್ ಅಳವಡಿಕೆಗಾಗಿ ಬೇರುಗಳನ್ನ ಕತ್ತರಿಸಲಾಗ್ತಿದೆ. ಪರಿಣಾಮ ಇದ್ದಕ್ಕಿದ್ದಂತೆ ನೆಲಕ್ಕುರುಳಿ ಅನಾಹುತಕ್ಕೆ ಕಾರಣವಾಗ್ತಿವೆ. ಆಯಿಸಿದ್ರೆ ಚೆನ್ನಾಗಿರ್ಬೇಕಲ್ಲ ಸ್ಟ್ರೈಟ್ ಆಗಿ. ಈಗ ನೋಡಿ ಹೆಂಗಿದೆ, ರೋಡ್ಗೆ ಬಂದಿದೆ. ಇದು ರೋಡಲ್ಲಿ ಯಾವ ಗಾಡಿಗಳು ಹೋಗೋದಿಲ್ಲ. ನೋಡಿ ಇಲ್ಲಿ ನೋಡಿ ಎಷ್ಟು ಕಟ್ಟಾಗಿದೆ, ಯಾವ ಗಾಡಿಗಳು ಇರೋದು ರೋಡ್ ಎಷ್ಟಿದೆ, ಅದ್ರಲ್ಲಿ ಅರ್ಧ ಮುಕ್ಕಾಲು ಭಾಗ ಬಂದಿದೆ. ಎಷ್ಟು ಕಷ್ಟ ಆಗ್ತಾ ಇದೆ ಜನಗಳಿಗೆ. ನಮಗೂ ನೋಡಿ ಬಹಳ ನೋಡಿದೀವಿ ಇಲ್ಲಿ ಪ್ರಾಬ್ಲಮ್ ಆಗಿರೋದು. ಫಂಗಸ್ ಬೆಳೆದು ಕ್ರಮೇಣ ಮರಗಳು ಟೊಳ್ಳಾಗಿ ಬೀಳ್ತಿವೆ. ಕಾಂಡದ ಸುತ್ತಲೂ ಕಾಂಕ್ರೀಟ್, ಡಾಂಬರ್ ಹಾಕೋದು ಮರಗಳ ಆರೋಗ್ಯಕ್ಕೆ ಕುತ್ತು ತರ್ತಿದೆ. ಇದರಿಂದಾಗಿ ಮರಗಳು ಬಿದ್ದು ಅವಾಂತರ ಸೃಷ್ಟಿಸ್ತಿವೆ. ಈ ಗಿಡ ಮರಗಳೇನಿದಾವೆ ಇವುಗಳಿಗಿನ್ನೂ ಆಯಸ್ಸಿದೆ, ಆದ್ರೆ ಇವುಗಳನ್ನು ಕಡಿಬೇಕು ಬೇಡವಾ ಅನ್ನುವಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿಬಿಎಂಪಿಯಲ್ಲಿ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಬೆಂಗಳೂರಲ್ಲಿ ಹಣ್ಣುಗಳ ರಾಜ ಮಾವು ಮೇಳ ನಡೀತಾ ಇದೆ. ಮಾವಿನ ರುಚಿ ಸವಿಯೋದಿಕ್ಕೆ ಲಾಲ್ಬಾಗ್ಗೆ ಜನರ ದಂಡೆ ಹರಿದು ಬರ್ತಿದೆ. ಜಗತ್ತಿನ ದುಬಾರಿ ಮಾವು ಮಿಯಾಜಕಿ ಈ ಬಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್. ಲಾಲ್ಬಾಗ್ನಲ್ಲಿ ಮಾವು ಹಲಸು ಮೇಳ. ಮೇಳದಲ್ಲಿ ಮಿಯಾಜಕಿಗೆ ಡಿಮ್ಯಾಂಡ್. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಮಾವಿನ ಮಹಾಮೇಳ ಮೇಳೈಸಿದೆ. ಬಗೆ ಬಗೆಯ ಹಣ್ಣುಗಳನ್ನ ಕಂಡ ಮಾವಿನ ಪ್ರಿಯರು ಹಬ್ಬವೋ ಹಬ್ಬ ಅಂತಿದ್ದಾರೆ. ಮಾವಿನ ಜೊತೆಗೆ ಹಲಸಿನ ಹಣ್ಣು ಕೂಡ ಎಲ್ಲರ ಕಣ್ಮನ ಸೆಳಿತಾ ಇವೆ. ಸಂಪೂರ್ಣ ಸಾವಯವ ಕೃಷಿ ಮಾದರಿಯಲ್ಲಿ ಬೆಳೆಸಿದ ಮಾವು ಹಾಗೂ ಹಲಸಿನ ಹಣ್ಣುಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ರಾಜ್ಯದ ವಿವಿಧ ಭಾಗದ ರೈತರು ಮಾವು ಮಾರಾಟ ಮಾಡ್ತಾ ಇದ್ದು ಜನರು ಮಾವಿನ ಲೋಕ ಕಂಡು ಫುಲ್ ಫಿದಾಗಿದ್ದಾರೆ. ಇದು ಜಪಾನ್ ತಳಿಯ ಮಿಯಾಜಕಿ ಮಾವಿನ ಹಣ್ಣು. ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಮಾವಿನ ಹಣ್ಣು ಎಂದೇ ಖ್ಯಾತಿ ಪಡೆದುಕೊಂಡಿದೆ. ಚಿಕ್ಕಮಗಳೂರಿನ ರೈತ ರಂಗಸ್ವಾಮಿ ಮಿಯಾಜಕಿ ಬೆಳೀತಾ ಇದ್ದು 700 ಗ್ರಾಂ ತೂಕದ ಒಂದು ಹಣ್ಣನ್ನ 2,000 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಇದರ ಜೊತೆಗೆ ಇಸ್ರೇಲ್ ತಳಿ ಹಾಗೂ 300 ವರ್ಷ ಹಳೆಯ ಟಿಪ್ಪು ಸುಲ್ತಾನ್ ಪರಿಚಯಿಸಿದ ಮಾವುಗಳನ್ನು ಮಾರಾಟ ಮಾಡಲಾಗ್ತಿದೆ. ಮಿಯಾಜಕಿ ಅಂತೇಳಿ ಇದು ಜಪಾನ್ದದು. ಇದು ಅಲ್ಲಿ ತುಂಬಾ ರೇಟ್ ಇದೆ ಸರ್. ಅಲ್ಲಿ ಒಂದು 2.5 ಲಕ್ಷ ರೂಪಾಯಿ ತನಕ ಇದೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಅಷ್ಟು ರೇಟ್ ಸಿಗಲ್ಲ. ಅದನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಿ. ಈಗ 2,000 ರೂಪಾಯಿ ಒಂದಕ್ಕೆ ಅಂತ ಮಾರಾಟಕ್ಕೆ ಇಟ್ಟಿದ್ದೀವಿ. ಮೇಳದಲ್ಲಿ 25ಕ್ಕೂ ಹೆಚ್ಚು ದೇಸಿ ಹಾಗೂ 15 ಬಗೆಯ ವಿದೇಶಿ ತಳಿಯ ಮಾವುಗಳನ್ನು ಇಡಲಾಗಿದೆ. ಇದರಲ್ಲಿ 30 ತಳಿಯ ಮಾವು ಮಾತ್ರ ಮಾರಾಟಕ್ಕಿದೆ. ಕೇಸರ್ 160, ಬಾದಾಮಿ 200, ಇಮಾಮ್ ಪಸಂದ್ 200, ದಶೇರಿ 180, ರಸ್ಪೂರಿ 150, ಮಲ್ಗೋಬಾ ಹಣ್ಣನ್ನ ಕೆಜಿಗೆ 220 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಮಾಲ್ ನಮಗೆ
ಇಲ್ಲೆಲ್ಲ ತುಂಬಿತ್ತು ಸರ್ ಇದೆಲ್ಲ ಈ ಒಂದು ಅರ್ಧ ಮಾಲ್ ಖಾಲಿ ಆಗಿದೆ ಈಗ ಸದ್ಯಕ್ಕೆ. ಇನ್ನೂ ನಮ್ಗೆ ಇನ್ನೂ 2 ಡೇಸ್ ಬಾಕಿ ಇದೆ. ಇನ್ನೂ ನಮ್ಗೆ ಚೆನ್ನಾಗತ್ತೆ ಅಂತ ನಮ್ಗೆ ಇದು ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ನಮ್ಮ ಕಡೆ ಕೇಸರ್ ಇದೆ, ಮತ್ತು ಆಲ್ಫೋನ್ಸಾ ಇದೆ, ಸಿಂಧೂರ್ ಶಾ ಇದೆ, ಮತ್ತು ರಸ್ಪುರ್ ಇದೆ ಸರ್. ಇನ್ನು ಈ ಮಾವುಗಳು ಯಾವುದೇ ಕೆಮಿಕಲ್ ಹಾಕದೆ ಸಾವಯವವಾಗಿ ಬೆಳೆಸಿದ ಹಣ್ಣುಗಳು ಅನ್ನೋದು ಮತ್ತೊಂದು ವಿಶೇಷ. ನಾಳೆ ಹಾಗೂ ನಾಡಿದ್ದು ವೀಕೆಂಡ್ ಆಗಿರುವ ಕಾರಣಕ್ಕೆ ಮತ್ತಷ್ಟು ಜನರು ಮೇಳಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ವೀಕೆಂಡ್ ಅನ್ನ ಸಖತ್ತಾಗಿ ಎಂಜಾಯ್ ಮಾಡೋದಕ್ಕೆ ತೋಟಗಾರಿ ಇಲಾಖೆ ಮಾವು ಮತ್ತು ಹಲಸು ಮೇಳವನ್ನ ನಡೆಸ್ತಾ ಇದೆ. ಇವತ್ತಿನಿಂದ 3 ದಿನ ಅಂದ್ರೆ ಮತ್ತೆ ನಾಳೆ ನಾಡಿದ್ದು 2 ದಿನವೂ ಕೂಡ ಲಾಲ್ಬಾಗ್ನಲ್ಲಿ ನಡೆಯುತ್ತೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.